ಎಲಿವೇಶನ್ ನೋಡ್ತಾ ಇದ್ರೆ ಸಖತ್ತಾಗಿದೆ. ನಾವು ಈ ಒಂದು ಸ್ಟೋನ್ ಕ್ಲಾಡಿಂಗ್ ನ ಕೂಡ ಕೊಟ್ಟಿದೀವಿ. ಆರಾಮಾಗಿ 2 ಗಾಡಿ ಅಂಡ್ 2 ಬೈಕ್ ನ ನಿಲ್ಸ್ಕೋಬಹುದು. ಯೂಸ್ ಮಾಡಿರೋದು ಫ್ಲೋರಿಂಗ್ ಎಲ್ಲ ಮಾರ್ಬಲ್ಸ್, ಸಾಫ್ಟ್ ಮಾರ್ಬಲ್ಸ್ ನ ಯೂಸ್ ಮಾಡಿದೀವಿ. ನಾವು ಯೂಸ್ ಮಾಡಿರೋ ಗ್ರಾನೈಟ್ಸ್ ಎಲ್ಲ ಬಂದು ಲಪೋದ್ರಾ ಗ್ರಾನೈಟ್ಸ್ ಅಂತ ಹೇಳ್ತಾರೆ. ಇಂಟೀರಿಯರ್ ಅಂತ ನೋಡಿದ್ರೆ ನೀವು ಗೂಗಲ್ ಅಲ್ಲಿ ನೋಡಿದ್ರು ಆ ತರ ಡಿಸೈನ್ ಸಿಗಲ್ಲ. ರೆಂಟೆಡ್ ಹೌಸ್ ಇರೋದ್ರಿಂದ ಇದು 1 BHK ಇದು 2 BHK ಇರುವಂತದ್ದು. ಇಲ್ಲಿ ಕೂಡ ನಾವು ಟೈಲ್ಸ್ ನ ಯೂಸ್ ಮಾಡ್ತೀವಿ ಸರ್. ಇದು ನಿಮಗೆ ಡೋರ್ 8 ಫೀಟ್ ಇರುತ್ತೆ. ಇದನ್ನ ಆಕ್ಚುಲಿ ಕೋಯರ್ ಸ್ಪೇಸ್ ಅಂತ ಹೇಳ್ತಾರೆ. ಲಿವಿಂಗ್ ರೂಮ್ ಬಂದ್ಬಿಟ್ಟು ಈ ಕಡೆ ಕನೆಕ್ಟ್ ಆಗುತ್ತೆ. ಸರ್ ಒಂದು ಫ್ರೆಂಚ್ ಬಿಲ್ಡಿಂಗ್ ನ ಕೂಡ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ಒಳಗಡೆ ಬಂದ್ರೆ ನೀವು ನೋಡ್ತಾ ಇರಬಹುದು ಒಂದ್ ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿದ್ದೀವಿ. ಡೈನಿಂಗ್ ಹಾಲ್ ಏನಿದೆ ಅಲ್ಲ, ಹಾಲ್ಗೆ ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತ ಒಂದು ಬಾಲ್ಕನಿ. ಗೆಸ್ಟ್ ರೂಮ್ ಮಾಸ್ಟರ್ ಗಿಂತ ಮಾಸ್ಟರ್ ಬೆಡ್ರೂಮ್ ತರ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರಬಹುದು ಇಲ್ಲಿ ಕೂಡ ನಾವು ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಈ ಒಂದು ಮಾಸ್ಟರ್ ಬೆಡ್ರೂಮ್ ಗೆ ಒಂದು ಕಿಂಗ್ ಸೈಜ್ ಬೆಡ್ ಅನ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಆ ರೂಮ್ ಅಲ್ಲಿ ನಾವು ಗ್ರೀನ್ ಅಂಡ್ ವೈಟ್ ಥೀಮ್ ಅಲ್ಲಿ ರೂಮ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ವಿ. ಬಟ್ ಈ ಒಂದು ರೂಮ್ ಅಲ್ಲಿ ನೀವು ನೋಡಿದ್ರೆ ಪಿಂಕ್ ಅಂಡ್ ವೈಟ್. ಔಟ್ಲುಕ್ ಸಖತ್ತಾಗಿದೆಯಲ್ಲ. ಈ ಒಂದು ಮನೆಯ ಹೈಲೈಟ್ ಅಂತಾನೆ ಹೇಳ್ಬೋದು ಈ ಒಂದು ವಾಶ್ರೂಮ್. ಡೋರ್ ಏನ್ ಕೊಟ್ಟಿದ್ರಿ ಇದಕ್ಕೂ ಕೂಡ? ಏನ್ ಪಾರ್ಟಿ ಮಾಡ್ತಾರೆ ಯಾರು ಕೂಡ ಜಾಯ್ನ್ ಆಗಬಾರ್ದು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅರೌಂಡ್ 2000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ನ ಪ್ರೊವೈಡ್ ಮಾಡಿದ್ವಿ. 89 ಲಕ್ಷ ಆಗಿರುವಂತದ್ದು. ಸೊ ಗುರುಗಳೇ, ನೀವೇನಾದ್ರು ಮನೆ ಕಟ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆಗಿದ್ರೆ ವಿಡಿಯೋ ನೋಡಿ. ಯಾಕೆ ಅಂತಂದ್ರೆ ನಾ ತೋರಿಸೋ ಮನೆ ಏನಾದ್ರು ಈ ತರ ಕಟ್ಸಿದ್ದೀರಾ ಅಂತಂದ್ರೆ, ಎಕ್ಸಾಂಪಲ್ ನಿಮ್ಮ ಸ್ನೇಹಿತರು ಯಾರಾದ್ರು ನಿಮ್ಮ ಮನೆಗೆ ಬಂದ್ರೆ ಮನೆ ನೋಡಿದ್ರೆ ಕಳ್ದೋಗ್ತಾರೆ. ಯಾಕೆ ಅಂತಂದ್ರೆ ಆ ತರ ಇದೆ. ಇಂಟೀರಿಯರ್ ಅಂತ ನೋಡಿದ್ರೆ ನೀವು ಗೂಗಲ್ ಅಲ್ಲಿ ನೋಡಿದ್ರು ಆ ತರ ಡಿಸೈನ್ ಸಿಗಲ್ಲ. ನಿಮ್ಮ ಮೈಂಡಲ್ಲೂ ಕೂಡ ಆ ತರ ಡಿಸೈನ್ಸ್ ಇದೆ ಅಂತ ಅನ್ಕೊಳ್ಳೋಕ್ಕೂ ಆಗಲ್ಲ. ಇಂಟೀರಿಯರ್ ಡಿಸೈನ್ ಅಂತ ನೋಡಿದ್ರೆ ಸೀರಿಯಸ್ಲಿ ಕಳ್ದೋಗ್ತೀರಾ. ಬಟ್ ಇದು ಕಟ್ಟಿರುವಂಥ ಏನೋ ಪ್ರೈಸ್ ಕೇಳ್ಬಿಟ್ರೆ ನೀವೊಂದು ಶಾಕ್ ಆಗ್ಬಿಡ್ತೀರಾ. ಯಾಕೆಂದರೆ ರೈಸಾಮ್ ಬಿಲ್ಡರ್ಸ್ ಅವರು ಆ್ಯಂಡ್ 89 ಲಕ್ಷಕ್ಕೆ ಕಟ್ಟಿರುವಂತಹ ಮನೆ ಆ್ಯಂಡ್ G+3 ಅಂತ ಹೇಳ್ಬೋದು. ನಾ ಇಷ್ಟೊಂದು ಬಿಲ್ಡಪ್ ಕೊಟ್ಟ ಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಸಿಂಚನ ಮ್ಯಾಮ್ ನಮ್ಮ ಜೊತೆ ಜಾಯ್ನ್ ಆಗಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಮ್ಯಾಮ್ ಇವಾಗ ನೋಡೋದಾದ್ರೆ ಎಲಿವೇಶನ್ ಬಿಟ್ಬಿಡಿ, ಎಲ್ಲ ಕಡೆ ಪಾಟ್ ಹಾಕ್ಬಿಟ್ಟು ಔಟ್ಲುಕ್ಕೆ ಚೇಂಜ್ ಮಾಡಿದಿರಲ್ಲ ಮ್ಯಾಮ್. ಇದ್ರ ಬಗ್ಗೆ ಸೀಕ್ರೆಟ್ ಹೇಳೋದಾದ್ರೆ? ಸೀಕ್ರೆಟ್ ಏನಿಲ್ಲ ಸರ್. ಫ್ರಂಟ್ ಅಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಗ್ರೀನರಿ ಇರಬೇಕು. ಆಗ ಮನೆ ಔಟ್ಲುಕ್ಕೆ ಸೂಪರ್ ಆಗಿ ಕಾಣುತ್ತೆ ಆ್ಯಂಡ್ ಒಂದು ಗಾರ್ಡನ್ ಥೀಮ್ ತರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಪ್ಲಾಂಟೇಶನ್ಸ್ಗೋಸ್ಕರ ಸ್ಪೇಸ್ನ ಪ್ರೊವೈಡ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ಮನೆ ಫುಲ್ಲು ಗುರು ಪ್ಲಾಸ್ಟಿಕ್ ಅಲ್ಲ, ನೀವು ವಾಟರ್ ಹಾಕ್ಬಿಟ್ಟು ಬೆಳೆಸಬೇಕು. ಯಾಕೆಂದ್ರೆ ಕೆಲವರು ಶೋಗೆ ಅಂತ ಮಾಡ್ತಾರೆ, ರಿಯಲ್ ಆಗಿರುವಂಥದ್ದು. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರೋದು ಗೇಟ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಮೇಡಮ್. ಸೊ ಈ ಮನೆ ನೋಡ್ತಾ ಇರ್ಬೋದು G+3 ಆಗಿರುತ್ತೆ. ಮೊದಲೇ ಹೇಳ್ದಂಗೆ ಎಲಿವೇಶನ್ ನೋಡ್ತಾ ಇದ್ರೆ ಸಖತ್ತಾಗಿದೆ ಆ್ಯಂಡ್ ನೋಡೋರಿಗೆ ಕಳ್ದೋಗ್ತೀರಾ. ಯಾಕೆಂದ್ರೆ ಗ್ರೀನರಿ ಅಂತ ನೋಡಿದ್ರೆ ಪಾರ್ಟ್ಗಳೆಲ್ಲ ಹಾಕಿದ್ದಾರೆ. ಸರ್ ಗೇಟ್ ನಾವು ಕೊಟ್ಟಿರೋದು MS ಗೇಟ್ ಕೊಟ್ಟಿರ್ತೀವಿ. ಹಾಗೆ ಫುಲ್ ಗೇಟ್ ನಿಮಗೆ ಪ್ಲೇನ್ ಇರಬಾರ್ದು ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು CNC ಕಟಿಂಗ್ ಕೂಡ ಪ್ರೊವೈಡ್ ಮಾಡಿದೀವಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ಬಗ್ಗೆ ನೀವು ನೋಡೋದಾದ್ರೆ ಎಲಿವೇಶನ್ ನೋಡ್ತಾ ಇರ್ಬೋದು. ಎಲಿವೇಶನ್ಗೆ ಹಾಗೆ ಗೇಟ್ಗೆ ಎರಡಕ್ಕೂ ಮ್ಯಾಚ್ ಆಗ್ಬೇಕಂತ ಹೇಳ್ಬಿಟ್ಟು ಗ್ರೇ ಅಂಡ್ ಮರೂನ್ ಕಲರ್ನ ನಾವು ಯೂಸ್ ಮಾಡಿದೀವಿ. ಅಲ್ಲಿ ನೋಡ್ತಾ ಇರ್ಬೋದು. ಇವನ್ ನಾವು ಯೂಸ್ ಮಾಡಿರೋ ಪೇಂಟ್ ಅದೆಲ್ಲ ಕೂಡ ಗ್ರೇ ಅಂಡ್ ಮರೂನ್ ಅಲ್ಲೇ ನಾವು ಕೊಟ್ಟಿರೋಂಥ. ಸೊ ಗಣೇಶನ ಒಂದು ಇದು ಕೊಟ್ಟಿದ್ದೀರಲ್ಲ, ಅದು ಹೌದು ಸರ್, ಅದನ್ನ ಮ್ಯೂರಲ್ ಡಿಸೈನ್ ಅಂತ ಹೇಳ್ತಾರೆ. ಸೊ ಒಂದು 3D ಪ್ಯಾಟರ್ನ್ ಅಲ್ಲಿ ಒಂದು ಗಣೇಶ ಥೀಮ್ ನ ಕೂಡ ಕೊಟ್ಟಿದ್ದೀವಿ, ಸ್ಟ್ಯಾಚ್ಯೂನ. ಸೊ ಅದು ಬಂದ ತಕ್ಷಣ ಎಲಿವೇಶನ್ ಅಲ್ಲಿ ನಿಮಗೆ ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಒಂದು ಡಿವೈನ್ ಟಚ್ ಇರುತ್ತೆ ಎಂಟ್ರೆನ್ಸ್ ಅಲ್ಲೇ ನಿಮಗೆ. ಸೊ ಆ ಒಂದು ರೀಸನ್ಗೆ ನಾವು ಒಂದು ಮ್ಯೂರಲ್ ಡಿಸೈನ್ ಅಲ್ಲಿ ಕೊಟ್ಟಿದ್ದೀವಿ. ಹಾಗೆ ಇನ್ನು ಎಲಿವೇಶನ್ ಬಗ್ಗೆ ಇನ್ನೊಂದು ನೋಡೋದಾದ್ರೆ ಸರ್, ನಿಮ್ಗೆ ಈ ಕಡೆ ನೋಡ್ತಾ ಇರ್ಬೋದು ನಾವು ಸ್ಟೋನ್ ಕ್ಲಾಡಿಂಗ್ ನ ಕೂಡ ಕೊಟ್ಟಿದ್ದೀವಿ. ಅದು ಇನ್ನೊಂಥರ ಹೈಲೈಟ್ ಅಂತಾನೆ ಹೇಳ್ಬೋದು. ಯೂಶಲಿ ಪ್ಲೇನ್ ಇರುತ್ತೆ ಎಲ್ಲ ಕಡೆ ವಾಲ್ಸ್ ಎಲ್ಲ ಎಲಿವೇಶನ್ಸ್ ಅಲ್ಲಿ. ನಾವು ಈ ಒಂದು ಸ್ಟೋನ್ ಕ್ಲಾಡಿಂಗ್ ನ ಕೂಡ ಕೊಟ್ಟಿದ್ದೀವಿ. ಹಾಗೆ ಅಲ್ಲಿ ನೋಡ್ತಾ ಇದ್ರೆ MS ಸೆಕ್ಷನ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಅದು ವಿಂಡೋಸ್ಗೆ ಸೇಫ್ಟಿ ಪರ್ಪಸ್ ಹೌದು ಆ್ಯಂಡ್ ಲುಕ್ಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಒಂದೊಂದು ಫ್ಲೋರಲ್ಲೂ ನಾವು ಪ್ಲಾಂಟೇಶನ್ಸ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಈ ಕಡೆ ಬಂದರೆ ಬಾಲ್ಕನಿ ಇದೆ. ಆ ಬಾಲ್ಕನಿಗೂ ಕೂಡ ನಾವು ಯೂಸ್ ಮಾಡಿರೋದು SS ರೇಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಗೇಟಲ್ಲೂ ಕೂಡ ಯೂನಿಕ್ ಆಗಿ ಇದೇನು ಕೊಟ್ಟಿರೋದು ಎಕ್ಸ್ಟ್ರಾ ಅಂತ ಗೊತ್ತಾಗಲಿಲ್ಲ ಸರ್. ಅದೇನೆ ಇದು ಪಾರ್ಕಿಂಗಿಗೆ ಕನೆಕ್ಟ್ ಆಗುತ್ತಲ್ವಾ. ಸೊ ಹಾಗೆ ಈ ಒಂದು MS ಸೆಕ್ಷನ್ಸ್ ಅಲ್ಲೂ ಕೂಡ ನಾವು ಸ್ಪಾಟ್ಲೈಟ್ನ ಪ್ರೊವೈಡ್ ಮಾಡಿದ್ವಿ. ನಿಮಗೆ ಲೈಟ್ ಇಂದ ಹಿಡಿದು ಯಾವ್ದ್ರಲ್ಲೂ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ಈ ಪಾರ್ಕಿಂಗ್ ಲಾಟ್ಗೂ ಕನೆಕ್ಟ್ ಆಗೋದ್ರಿಂದ ಆರಾಮಾಗಿ 2 ಗಾಡಿ ಅಂಡ್ 2 ಬೈಕ್ ನ ನಿಲ್ಸ್ಕೋಬಹುದು. ಇದು ಯೂಸ್ ಮಾಡಿರೋ ಟೈಲ್ಸ್ ಮ್ಯಾಮ್? ಸರ್ ಇದೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದ್ವಿ. ಓಕೆ. ಸೊ ವಾಟರ್ ಕೆಪಾಸಿಟಿ ನೋಡಿದ್ರೆ ಸಂಪಲ್ಲಿ ಒಂದು 10,000 ಲೀಟರ್ ಕೆಪಾಸಿಟಿ ಇದೆ ಸರ್. ಇದೆಲ್ಲ ಯಾವ್ದಾದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ನೀವು ಇಲ್ಲಿ ಪಾರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಚಾರ್ಜಿಂಗ್ ಪರ್ಪಸ್ಗೆ ಅಥವಾ ಮತ್ತಿನ್ನೇನಾದ್ರೂ ನೀವು ಮೋಟರ್ಸ್ ಅಥವಾ ಏನಾದ್ರೂ ಕನೆಕ್ಟ್ ಮಾಡ್ಕೊಳ್ಳಿ, ಗಾಡಿ ವಾಶ್ ಮಾಡೋಕೆ. ಸೊ ಇದೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಓಕೆ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ಮ್ಯಾಮ್ 2 BHK ನ 1 BHK ಇರೋದು? ಸರ್ 2 BHK ಇದೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ. ಹಾಗೆ ಇಲ್ಲಿ ನೋಡೋದಾದ್ರೆ ನಿಮಗೆ ಹೈಲೈಟ್ ಗೋಸ್ಕರ ನೀವು ನೋಡ್ತಾ ಇರ್ಬೋದು ಒಂದು ಗ್ರಾನೈಟ್ ಫ್ರೇಮಿಂಗ್ ನ ಕೂಡ ಕೊಟ್ಟಿದೀವಿ. ಇಲ್ಲಿ ಯಾಕೆ ನಾವು ಟೈಲ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಒಂದು ರೀಸನ್, ನಾವು ಯೂಶಲಿ ಟೈಲ್ಸ್
ಹಾಕಿದ್ರೆ ಏನಾಗುತ್ತೆ ಎಡ್ಜಲ್ಲಿ ಅದು ಸ್ಕ್ರಾಚಸ್ ಆಗುತ್ತೆ ಅಥವಾ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ತರ ಒಂದು ಗ್ರಾನೈಟ್ ಫ್ರೇಮಿಂಗ್ ನ ಕೊಟ್ಟಿದ್ದೀವಿ. ಹಾಗೆ ಇದು ಬಂದ್ರೆ ನಾನು ಹೇಳಿದಾಗೆ ಗ್ರೌಂಡ್ ಅಲ್ಲಿ ಇರುವಂತ ಒಂದು 2 BHK ಟೀಕ್ ವುಡ್ ಡೋರ್. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಎಡ್ಜ್ಗೆ ನಾವು ಗ್ರಾನೈಟ್ ಫ್ರೇಮಿಂಗ್ ನ ಕೊಟ್ಟಿದ್ದೀವಿ. ಇದೆಲ್ಲ ಕಂಪ್ಲೀಟ್ ಟೀಕ್ ವುಡ್, ಸಿಂಪಲ್ ಡೋರ್ ಆಕ್ಚುಲಿ ವಿತ್ ಬ್ರಾಸ್ ಹ್ಯಾಂಡಲ್. ಹಾಗೆ ಒಳಗೆ ಬಂದ್ರೆ ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಿರೋದು ಫ್ಲೋರಿಂಗ್ಗೆಲ್ಲ ಮಾರ್ಬಲ್ಸ್, ಸಾಫ್ಟ್ ಮಾರ್ಬಲ್ಸ್ನ ಯೂಸ್ ಮಾಡಿದ್ದೀವಿ. ಟಿವಿ ಕ್ಯಾಬಿನೆಟ್ ಬಗ್ಗೆ ಬಂತು ಅಂತ ಅಂದ್ರೆ ಇಟ್ಸ್ ಒಂದು ವೈಟ್ ಥೀಮ್ ಅಲ್ಲಿ ಒಂದು ಲ್ಯಾಮಿನೇಟೆಡ್ ಟಿವಿ ಕ್ಯಾಬಿನೆಟ್ನ ಕೊಟ್ಟಿದ್ದೀವಿ ಸರ್, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕೂಡ ಸ್ಟೋರೇಜ್ ಎಲ್ಲ ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ನೋಡ್ತಿದ್ದೀರಾ. ಹಾಗೆ ಇಲ್ಲಿ ಬಂದ್ರೆ ಒಂದು ರೂಮ್ ಇದೆ. ಸೊ ಈ ರೂಮ್ದು ಡೋರ್ ಬಗ್ಗೆ ಹೇಳೋದಾದ್ರೆ ಇದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಾಲ್ ಪೇಂಟ್ಗೆ ಹಾಗೆ ವಾರ್ಡ್ರೋಬ್ಗೆ ಎರಡಕ್ಕೂ ಮ್ಯಾಚ್ ಮಾಡೋಕ್ಕೋಸ್ಕರ ಈ ಒಂದು ಕಲರ್ ಥೀಮ್ನಲ್ಲಿ ವಾರ್ಡ್ರೋಬ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸ್ಟೋರೇಜ್ಗಂತೂ ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಮೇಲ್ಗಡೆ ಕೂಡ ಲ್ಯಾಪ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ನೋಡಿದ್ರೆ ವೆಂಟಿಲೇಷನ್ಸ್ಗೆ ಹಾಗೆ ಸನ್ಲೈಟ್ಗೋಸ್ಕರ ನಾವು UPVC ವಿಂಡೋಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ಅದು ಕೂಡ ವಿತ್ ಮೆಶ್ ಪ್ರೊವೈಡ್ ಮಾಡಿದ್ವಿ. ಒಳಗೆ ಬಂದರೆ ಇದು ನಿಮಗೆ ಒಂದು ಬಾತ್ರೂಮ್ನ ಅಂದರೆ ಅಟ್ಯಾಚ್ ಬಾತ್ರೂಮ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಗೀಸರ್ ಕನೆಕ್ಷನ್ಸ್ ಇದೆ. ಹಾಗೆ ನೋಡ್ತಿರ್ಬೋದು ಇಲ್ಲೂ ಕೂಡ ಎಲ್ಲ ಟೈಲ್ಸನ್ನು ಯೂಸ್ ಮಾಡಿದ್ವಿ. ಇದು ಡೋರು ಸರ್ ಇದು ಅದೇ ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಅಂತ ಹೇಳ್ತಾರೆ. ನಾವು ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿರೋ ರೂಮ್ಸ್ಗೆಲ್ಲ ಪ್ರೊವೈಡ್ ಮಾಡಿರೋದು ಇದೇ ತರದ ಡೋರ್ಸ್. ಹಾಗೆ ಒಳಗೆ ಬಂದ್ರೆ ಇದು ನಿಮಗೆ ಒಂದು ಸಿಂಗಲ್ ಕಾಟ್ ಹಾಕೊಳ್ಳೋ ಅಷ್ಟು ಸ್ಪೇಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಸಪ್ರೇಟ್ ಆ ರೂಮ್ ಗಿಟ್ಟ ಹಾಗೆ ಯಾವುದೇ ತರ ವಾರ್ಡ್ರೋಬ್ಸ್ ನ ಕೊಟ್ಟಿಲ್ಲ, ಬದಲಿಗೆ ಡಿಫ್ರೆಂಟ್ ಆಗಿ ಈ ಕಡೆ ಒಂದು ಸಿಂಗಲ್ ವಾರ್ಡ್ರೋಬ್ ನ ಕೊಟ್ಟಿದ್ದೀವಿ, ಈ ಕಡೆ ಕೂಡ ಒಂದು ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿದ್ವಿ. ಅದೇ ಹೇಳಿದೆ ನಾನು, ಆ ಕಡೆ ಎಡ್ಜಲ್ಲಿ ಮತ್ತೆ ಈ ಕಡೆ ಎಡ್ಜಲ್ಲಿ ಕೊಟ್ಟಿದ್ದೀವಿ, ಯಾಕಂದ್ರೆ ಮಧ್ಯದಲ್ಲಿ ನಿಮಗೆ ವೆಂಟಿಲೇಷನ್ ಪ್ರಾಬ್ಲಮ್ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಆ ಥರ ಕೊಟ್ಟಿದ್ದೀವಿ. ಹಾಗೆ ಬಾತ್ರೂಮ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಕೂಡ ಸೇಮ್ ಅಲ್ಲೇ ನೋಡಿದ್ರ ಅದೇ ತರ ಗೀಸರ್ ಇದೆ, ಹಾಗೆ ಒಂದು ವೆಸ್ಟರ್ನ್ ಅಟ್ಯಾಚ್ಡ್ ಬಾತ್ರೂಮ್. ಓಕೆ, ಅದೇ ತರ ಕಿಚನ್ ಅಮ್ಮ. ಕಿಚನ್ ಬಂದ್ರೆ ಸರ್ ಇದು ಓಪನ್ ಕಿಚನ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇದೆಲ್ಲ ಕೌಂಟರ್ ಸ್ಲ್ಯಾಬ್ ಹೇಗಿದೆ ಅಂತ, ಇದೆಲ್ಲ ಕ್ವಾಡ್ ಸ್ಲ್ಯಾಬ್ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ ವೆಂಟಿಲೇಷನ್ ಪ್ರಾಬ್ಲಮೇ ಇಲ್ಲ ನಿಮಗೆ. ಕಿಚನ್ ಅಲ್ಲಿ ನಾವು ಯೂಸ್ ಮಾಡಿರೋದು ಹ್ಯಾಫಲ್ಸ್ದೇ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಹಾರ್ಡ್ ಬೇಸು. ಸೊ ಈ ಥರದ್ದು ಬೇಸ್ ಯೂನಿಟ್ಸ್ ಎಲ್ಲ ಇದೆ. ಹಾಗೆ ನೋಡ್ತಾ ಇದ್ರೆ ಇಲ್ಲಿ ಕೂಡ ನಿಮಗೆ ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕೂಡ ನಿಮಗೆ ನಾವು ಸ್ಟೋರೇಜ್ಗೆ ಲ್ಯಾಬ್ಸ್ನ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಇದೆಲ್ಲ ಪುಷ್ ಡೋರ್ಸ್, ಇದು ವಿತೌಟ್ ಹ್ಯಾಂಡಲ್ಸ್. ಯೂಶಲಿ ವಿತ್ ಹ್ಯಾಂಡಲ್ಸ್ ಇರುತ್ತೆ, ನಾವು ಪುಷ್ ಡೋರ್ಸ್ನ ಕೊಟ್ಟಿದ್ದೀವಿ ಬಿಕಾಸ್ ವಿತೌಟ್ ಹ್ಯಾಂಡಲ್. ಸಿಂಪಲ್ ಥೀಮ್ ಅಲ್ಲಿ ಒಂದು ಪೂಜಾ ರೂಮ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಇದಕ್ಕೆ ನಾವು ಇಲ್ಲಿ ಕೂಡ ನಾವು ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ವಿ, ಜೊತೆಗೆ ಒಂದು ಗ್ರಾನೈಟ್ನ ಕೂಡ ಹಾಕಿದ್ವಿ. ಇವಾಗ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಸೊ ಸ್ಟೇರ್ ಕೇಸ್ ಬಗ್ಗೆ ನೋಡೋದಾದ್ರೆ ನಾವು ಯೂಸ್ ಮಾಡಿರೋ ಗ್ರಾನೈಟ್ಸ್ ಎಲ್ಲ ಬಂದು ಲಪೋತ್ರಾ ಗ್ರಾನೈಟ್ಸ್ ಅಂತ ಹೇಳ್ತಾರೆ. ಇದು ಯಾಕಂದ್ರೆ ಇದು ಆಂಟಿ ಸ್ಕಿಡ್ ಆಗಿರುತ್ತೆ. ಹಾಗೆ ಯೂಸ್ ಮಾಡಿರೋದು SS ರೈಲಿಂಗ್ಸ್. ಮತ್ತೆ ಇನ್ನೊಂದೇನಂದ್ರೆ ಇದು ಒಂದು ಕಾಮನ್ ಏರಿಯಾ ಆಗಿರೋದ್ರಿಂದ ಯಾವಾಗಲೂ ಗಾಳಿ ಬೆಳಕು ಇರಬೇಕು ಸ್ಟೇರ್ ಕೇಸ್ ಏರಿಯಾ. ಸೊ ಅದಕ್ಕೆ ಅಲ್ಲಿ ಒಂದು ವಿಂಡೋಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ಅಲ್ಲಿ ಅಂಡ್ ರೆಂಟೆಡ್ ಹೌಸ್ ಇರೋದ್ರಿಂದ ಇದು 1 BHK, ಇದು 2 BHK ಇರುವಂತದ್ದು. 2 BHK ತೋರಿಸಿ ಮ್ಯಾಮ್ಗೆ. ಎಸ್ ಸರ್. ಸೊ ಇದು ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಅಂಡ್ ಟೀಕ್ ವುಡ್ ಡೋರ್ ಬರುವಂತದ್ದು. ಅದ್ರ ಜೊತೆಲಿ ಟೈಲ್ಸ್, ಸೇಮ್ ಟೈಲ್ಸ್ ಮ್ಯಾಮ್ ಯೂಸ್ ಮಾಡಿರೋದಲ್ಲ. ಹೌದು ಸರ್, ಇದೆಲ್ಲ ನಾವು ಯೂಸ್ ಮಾಡಿರೋ ಸಾಫ್ಟ್ ಮಾರ್ಬಲ್ಸ್ ಆಕ್ಚುಲಿ. ಸೊ ಇಲ್ಲೂ ಕೂಡ ಟಿವಿ ಕ್ಯಾಬಿನೆಟ್ ಕೊಟ್ಟಿರುವಂತದ್ದು. ಅದೇ ತರ ಇಲ್ಲಿ ಇಲ್ಲೊಂದು ನೋಡೋದಾದ್ರೆ ಇಲ್ಲೊಂದು ರೂಮ್ ಇದೆ ನಿಮಗೆ. ಸೊ ಅದ್ರ ಜೊತೆಲಿ ನಿಮಗೆ ಸೇಮ್ ಕಲರ್ಲಿ ಲಾಸ್ಟ್ ಟೈಮ್ ಗ್ರೌಂಡ್ ಫ್ಲೋರಲ್ಲಿ ಏನು ನೋಡೋದು ಸೇಮ್ ಇರುವಂಥದ್ದು. ಆ್ಯಂಡ್ ನಿಮಗೆ ಕಬೋರ್ಡ್ ಸಿಗುತ್ತೆ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ಮತ್ತೊಂದು ರೂಮು ನೋಡ್ತೀರಾ ಅಂತಂದರೆ ಸೇಮ್ ಇದರಲ್ಲೂ ಕೂಡ ಆ್ಯಂಡ್ ಕಬೋರ್ಡ್ಸ್ ಇರುವಂಥದ್ದು, ಅಟ್ಯಾಚ್ ವಾಶ್ರೂಮ್ ಇರುವಂಥದ್ದು. ಸೊ ಅದೇ ರೀತಿ ಆ್ಯಂಡ್ ಕಿಚನ್ ನೋಡೋದಾದರೆ ಮ್ಯಾಮ್, ಕಿಚನ್ ಬಗ್ಗೆ ಹೇಳೋದಾದರೆ ಇಲ್ಲಿ ದೇವರು ಯೂನಿಟ್ ಇರುವಂಥದ್ದು. ಕಿಚನ್ ಹೇಳಿ ಮ್ಯಾಮಗೆ. ಸರ್ ಅದೇ ಕಿಚನ್ ಬಗ್ಗೆ ಹೇಳೋದಾದ್ರೆ ನಾವು ಇಲ್ಲಿ ಯೂಸ್ ಮಾಡಿರುವಂಥದ್ದು ಇದೆಲ್ಲ ಕ್ವಾರ್ಟ್ಸ್ ಕೌಂಟರ್ ಸ್ಲ್ಯಾಬ್ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ ನಾವು ಟೈಲ್ಸ್ನ ಯೂಸ್ ಮಾಡೋದು ವೆಟ್ರಿಫೈಡ್ ಟೈಲ್ಸೇ ಆಗಿರುತ್ತೆ. ಹಾಗೆ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ನಾವು ಸೇಮ್ ಅಲ್ಲಿ ತೋರಿಸಿದ ಹಾಗೆ ಕುಷನ್ ಪೂಲ್ ಯೂನಿಟ್ಸ್ನ ಕೊಟ್ಟಿದ್ದೀವಿ, ಹ್ಯಾಂಡಲ್ಲೆಸ್ ಆಗಿರುತ್ತೆ. ಇದೆಲ್ಲ ಬೇಸ್ ಯೂನಿಟ್ಸ್ ಅದೇ ಆಗಿರುತ್ತೆ, ಹ್ಯಾಫಿಲ್ ಯೂನಿಟ್ಸ್ನೇ ಕೊಟ್ಟಿದ್ದೀವಿ. ಇದು ಯುಟಿಲಿಟಿ ಏರಿಯಾ. ಸೊ ನಿಮಗೆ ಮೇಡ್ ಪರ್ಪಸ್ಗೆ ಅಥವಾ ನಿಮ್ಗೆ ಏನಕ್ಕಾದ್ರೂ ಎಕ್ಸ್ಟ್ರಾ ವರ್ಕ್ಗೆ ಅಂತ. ಸೊ ಇವಾಗ 2 BHK ನೋಡಿದ್ರೆ ಅದೇ ತರ 1 BHK, ಬಟ್ ಇದು ಸೇಮ್ ಇರುವಂಥದ್ದು, ಸೇಮ್ ಪ್ರೀಮಿಯಂ ಐಟಮ್ಸ್ಗಳನ್ನ ಯೂಸ್ ಮಾಡಿರುವಂಥದ್ದು, ಅದು ಕೂಡ ವಾಸ್ತು ಪ್ರಕಾರ. ಓಕೆ ಮ್ಯಾಮ್, ಇವಾಗ ಓನರ್ ಹೌಸ್ ತೋರಿಸ್ಕೊಳ್ಳೋಣ. ಎಸ್ ಬನ್ನಿ ಸರ್. ಓಕೆ ಮ್ಯಾಮ್, ಕೆಳಗೆ ನೋಡೋದಾದ್ರೆ ಇಲ್ಲಿ ವಿಂಡೋ ನೋಡಿದ್ರೆ ಚಿಕ್ಕದಾಗಿ ಕೊಟ್ಟಿದ್ದೀರಾ, ಇಲ್ಲಿ ನೋಡಿದ್ರೆ ಓನರ್ ಹೌಸ್ ಅಂತ ಸಪ್ರೇಟ್ ಇಷ್ಟೊಂದು ದೊಡ್ಡ ಕೊಟ್ಟಿದ್ದೀರಾ. ಸರ್ ಹಾಗೇನಿಲ್ಲ, ಇಲ್ಲಿ ನಮ್ಗೆ ಎಕ್ಸ್ಟ್ರಾ ಪ್ರೊವಿಷನ್ ಪ್ರೊವೈಡ್ ಮಾಡಿದ್ರು, ಅದಕ್ಕೋಸ್ಕರ ಜಾಸ್ತಿ ಗಾಳಿ ಬೆಳಕು ಬರಲಿ ಅನ್ನೋ ರೀಸನ್ ಕೊಟ್ಟಿದ್ದೀವಿ ಅಷ್ಟೇ, ಹಾಗೇನಿಲ್ಲ. ಅಂಡ್ ಎಲಿವೇಶನ್ ಇಂದ ನಿಮ್ಗೆ ಕಾಣಿಸುತ್ತೆ, ನಾವು ಹೊರಗಡೆ ನೋಡಿದ್ವಲ್ಲ ಅಲ್ಲಿಂದ ಕಾಣುತ್ತೆ. ಚೆನ್ನಾಗಿದೆ ಮ್ಯಾಮ್, ಒಳ್ಳೆ ವ್ಯೂ ನೋಡ್ಬೋದು. ಮ್ಯಾಮ್ ಏನ್ ಗೊತ್ತಾ, ಓನರ್ ಹೌಸ್ ಅಂತ 100 ವರ್ಷ ಗೊತ್ತಾಗ್ಲಿ ಅಂತ ಈ ತರ ಡಿಸೈನ್ಸ್ ಮಾಡ್ಕೊಡ್ತೀರಲ್ವಾ, ಓನರ್ಗೆ ಮಾತ್ರ ಚೆನ್ನಾಗಿ ಕಾಣೋ ತರ. ಸರ್ ಹಾಗೇನಿಲ್ಲ, ಓನರ್ ಹೌಸ್ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಅವ್ರ ಕನ್ವೀನಿಯನ್ಸ್ ತಕ್ಕ ಹಾಗೆ ಕಸ್ಟಮೈಸೇಷನ್ ಅಲ್ಲಿ ನಾವು ಮಾಡ್ಕೊಡೋದ್ರಿಂದ ಹೀಗಿರುತ್ತೆ. ಮ್ಯಾಮ್ ಇದು ಎಷ್ಟು ಫೀಟ್ ಇದೆ ಇದು? ಸರ್ ಇದು ನಿಮ್ಗೆ ಡೋರ್ 8 ಫೀಟ್ ಇರುತ್ತೆ, ಕಂಪ್ಲೀಟ್ ಟೀಕ್ ವುಡ್, ನೋಡ್ತಾ ಇರ್ಬೋದು. ಅದು ಕಸ್ಟಮೈಸ್ ಅಂತಾನೆ ಹೇಳ್ಬೋದು. ಹೌದು ಕಸ್ಟಮೈಸ್, ಯಾಕಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಶೂ ರ್ಯಾಕು ಕೂಡ ಇರುವಂತದ್ದು. ಸೊ ಇದು MS ಗ್ರಿಲ್ ಕೊಟ್ಟಿರ್ತಾರೆ. ಸೊ ಕಸ್ಟಮೈಸ್ ಡೋರ್, ಟೀಕ್ ವುಡ್ ಡೋರ್ ನೋಡ್ದಂಗೆ ಡಿಸೈನ್ಸ್ ಎಲ್ಲ ಕೂಡ ಇರ್ಬೋದು. ಯಾವ ಮಾರ್ಬಲ್ ಮ್ಯಾಮ್ ಇದು? ಸರ್ ಯೂಸ್ ಮಾಡಿರೋದೆಲ್ಲ ಸ್ಮಾರ್ಟ್ ಮಾರ್ಬಲ್ಸ್ ಆಗಿರುತ್ತೆ. ಓಕೆ. ಹಾಗೆ ಇಲ್ಲಿಗೆ ಏನ್ ನೋಡ್ತಿದ್ರೆ ಎಂಟ್ರೆನ್ಸ್ ಇಂದ ಇದನ್ನ ಆಕ್ಚುಲಿ ಫೋಯರ್ ಸ್ಪೇಸ್ ಅಂತ ಹೇಳ್ತಾರೆ.
ಸೊ ಇದು ನಿಮ್ಗೆ ಲಿವಿಂಗ್ ರೂಮ್ ಬಂದ್ಬಿಟ್ಟು ಈ ಕಡೆ ಕನೆಕ್ಟ್ ಆಗುತ್ತೆ ವಿತ್ ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನಿಮ್ಗೆ ಮಾರ್ಬಲ್ ಫಿನಿಶ್ಡ್ ಇರುವಂತ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಟಿವಿ ಕ್ಯಾಬಿನೆಟ್ಸ್ ನ ಕೊಟ್ಟಿದೀವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಹೈಲೈಟ್ ಮಾಡೋದಕ್ಕೋಸ್ಕರ ಅಂತ ಚಾರ್ಕೋಲ್ ಪ್ಯಾನಲ್ಸ್ ನ ಕೂಡ ಯೂಸ್ ಮಾಡಿದೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಕ್ರಾಕರಿ ಯೂನಿಟ್ಸ್ ತರ ನೀವು ಇದನ್ನ ಡೆಕೋರ್ ಐಟಮ್ಸ್ ನ ಇಟ್ಕೊಂಡು ಕೂಡ ಹೈಲೈಟ್ ಮಾಡ್ಕೋಬಹುದು ಅಥವಾ ಒಂದು ಬುಕ್ ಶೆಲ್ಫ್ಸ್ ತರನು ಇಟ್ಕೋಬಹುದು. ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದೀವಿ ಸರ್. ನೀವು ನೋಡ್ತಾ ಇರ್ಬೋದು ಒಂದು ವ್ಯೂನ ಎಂಜಾಯ್ ಮಾಡೋದಕ್ಕೆ ಅಥವಾ ಓಪನ್ ಸ್ಪೇಸ್ ಇರಬೇಕು ಒಂದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೂ ಕೂಡ ನಾವು SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ನ ಯೂಸ್ ಮಾಡಿದೀವಿ. ಹಾಗೆ ಮೇಲ್ಗಡೆ ನೀವು ನೋಡಿದ್ರೆ ಸೋಫಿಟ್ ಪ್ಯಾನಲ್ಸ್ ನ ಯೂಸ್ ಮಾಡಿದೀವಿ ವಿತ್ ಸ್ಪಾಟ್ ಲೈಟ್ಸ್, ಅದು ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ನಾವು ಲಿವಿಂಗ್ ರೂಮ್ ಅಲ್ಲಿ ಒಂದು ಯೂನಿಕ್ ಆಗಿ ಕಾಣಲಿ ಅಂತ ಹೇಳಿ ಈ ತರದ ಒಂದು ಫ್ರೆಂಚ್ ಬೀಡಿಂಗ್ ನ ಕೂಡ ಕೊಟ್ಟಿದೀವಿ. ವಾಲ್ ಸೀಲಿಂಗ್ ವಿಚಾರಕ್ಕೆ ಬಂದ್ರೆ ನಾವಿಲ್ಲಿ ಪ್ಯಾನಲ್ ಲೈಟ್ಸ್ ನ ಯೂಸ್ ಮಾಡಿದೀವಿ, ಹಾಗೆ ಕೋವ್ ಲೈಟ್ಸ್ ನ ಕೂಡ ಯೂಸ್ ಮಾಡಿದೀವಿ, ನೋಡ್ತಾ ಇರ್ಬೋದು. ಓಕೆ, ಈ ಓನರ್ ಹೌಸಲ್ಲಿ ನಾವು ಯೂಸ್ ಮಾಡಿರುವಂಥ ಡೋರ್ಸ್ ವಿಂಡೋಸ್ ಎಲ್ಲಾನು ಕಂಪ್ಲೀಟ್ ಟೀಕ್ವುಡ್ ಇದೇ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ಸರ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ನಾನು ಹೇಳ್ದಂಗೆ ವುಡನ್ ಪಾರ್ಟಿಷನ್ಸ್ನ ಕೊಟ್ಟಿದ್ದೀವಿ. ಹೇಳಿದಾಗೆ ಡೆಕೋರ್ ಐಟಮ್ಸ್ ಇಟ್ಕೋಬೋದು, ಆರ್ ಎಲ್ಸ್ ನೀವು ಯಾವ ಥರ ಪ್ಲಾಂಟೇಶನ್ಸ್ ಏನಾದ್ರು ಇಟ್ಕೊಂಡು ಐಟಮ್ ಹೈಲೈಟ್ ಮಾಡ್ಬೋದು. ಸೊ ಇವಾಗ ಕಿಚನ್ಗೆ ಹೋಗ್ಬೋಣ. ಆ್ಯಂಡ್ ಯೂನಿಕ್ ಆಗಿ ಏನಂತ ಈ ಚೇರ್ ನೋಡ್ಬಿಟ್ಟು ನಾನು ಮಿನಿ ಬಾರ್ ಅನ್ಕೊಂಬಿಟ್ಟೆ ಈಗ. ಇಲ್ಲ ಸರ್, ಇದನ್ನ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳ್ತಾರೆ. ಸೊ ಆರಾಮಾಗಿ ಇಲ್ಲಿ ಕುತ್ಕೊಂಡು ಮನೆಯವ್ರು ತಿನ್ಬೋದಂತ. ಹಾಗೆ ಇಲ್ಲಿ ಒಳಗಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿದ್ದೀವಿ. ಇದೆಲ್ಲ ಇನ್ಬಿಲ್ಟ್ ಹ್ಯಾಂಡಲ್ಸ್ ಇರುವಂಥ ಸ್ಟೋರೇಜ್ ಯೂನಿಟ್ಸ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಪ್ರೊಫೈಲ್ ಗ್ಲಾಸ್ ಇರುವಂಥ ಸ್ಟೋರೇಜಸ್ಸು, ಹಾಗೆ ಚಿಮ್ನಿ ಕೂಡ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ನೋಡಿದ್ರೆ ವೆಂಟಿಲೇಷನ್ಸ್ಗೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ವೆಂಟಿಲೇಷನ್ ಇರೋ ಥರ ಕೊಟ್ಟಿದ್ದೀವಿ. ವಿತ್ ಮೆಶ್ ಕೊಟ್ಟಿದ್ದೀವಿ. ಹಾಗೆ ಗ್ರಿಲ್ಸ್ ನೋಡಿದ್ರೆ ಸ್ವಲ್ಪ ಫ್ಲೋರಲ್ ಡಿಸೈನಲ್ಲಿ ಇರಲಿ ಅಂತ ಹೇಳಿ ಆ ಥರ ಒಂದು MS ಗ್ರಿಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ಪ್ರೊಫೈಲ್ ಡೋರ್, ನೋಡ್ತಾ ಇರ್ಬೋದು. ಸ್ಟೋರೇಜ್ಗಂತೂ ಪ್ರಾಬ್ಲಮ್ ಇಲ್ಲ ಕಿಚನಲ್ಲಿ ನಿಮಗೆ. ಹಾಗೆ ಹೈಡ್ರೋಲಿಕ್ ಲಿಫ್ಟ್ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ನಾವು ಕೊಟ್ಟಿರೋ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಇಂದ ಪ್ರೊವೈಡ್ ಮಾಡಿರೋದಾಗಿರುತ್ತೆ, ನೋಡ್ತಾ ಇರ್ಬೋದು. ಇದೆಲ್ಲ ಪುಷ್ ಟು ಓಪನ್ ಇರುತ್ತೆ, ನೋಡ್ತಾ ಇರ್ಬೋದು ಡೋರ್ಸ್ ಎಲ್ಲ ಹೇಗಿದೆ ಅಂತ. ಮ್ಯಾಮ್ ಇನ್ನೊಂದು ನಾವು ತುಂಬಾ ಕಡೆ ನೋಡಿರೋದಕ್ಕಿಂತ ಇದು ಯೂನಿಕ್ ಆಗಿದೆ ಅಲ್ಲ ಕಿಚನ್? ಹೌದು ಸರ್. ಸೊ ಯೂಶಲಿ ನಾವು ಬೇರೆ ಎಲ್ಲ ಕಿಚನ್ಸ್ ಅಲ್ಲಿ ಯಾವ್ದು ಕೊಡ್ತೀವಿ ಅಂದ್ರೆ ಯೂಶಲಿ ಗೋದ್ರೇಜ್ ಕೊಡ್ತೀವಿ, ಇಲ್ಲ ಅಂದ್ರೆ ಎಪ್ಕೋ ಕೊಡ್ತಿರ್ತೀವಿ. ಬಟ್ ಇಲ್ಲಿ ಯೂಸ್ ಮಾಡಿರೋ ಹಾರ್ಡ್ವೇರ್ ಎಲ್ಲ ಬಂದ್ಬಿಟ್ಟು ನಂಬರ್ 1 ಆಕ್ಚುಲಿ ಈ ಬ್ರ್ಯಾಂಡ್ ಹ್ಯಾಫಿಲ್ ಅಂತ. ಸೊ ಹ್ಯಾಫಿಲ್ ಇದಕ್ಕೂ ವಾರಂಟಿ ಇರುತ್ತೆ? ಹೌದು, ವಾರಂಟಿ ಕೂಡ ಕೊಟ್ಟಿರ್ತೀವಿ ಸರ್. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಯುಟಿಲಿಟಿ ಏರಿಯಾ ಕೂಡ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕೂಡ ನಿಮಗೆ ಯುಟಿಲಿಟಿ ಏರಿಯಾನ ಪ್ರೊವೈಡ್ ಮಾಡಿದೀವಿ. ಕಿಚನ್ ಅಲ್ಲೂ ನೀವು ಬಾಲ್ಕನಿ ಕೊಟ್ಟಿದ್ದೀರಾ, ಅಲ್ಲಿ ನೋಡಿದ್ರೆ ಹಾಲಲ್ಲೂ ಕೂಡ ಬಾಲ್ಕನಿ ಕೊಟ್ಟಿದ್ದೀರಾ, ಹೇಗೆ ಮ್ಯಾಮ್ ಇದು? ಸರ್ ಇದು ಈಗ ಡೈನಿಂಗ್ ಹಾಲ್ ಏನಿದೆ ಅಲ್ಲ, ಹಾಲ್ಗೆ ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥ ಒಂದು ಬಾಲ್ಕನಿ ಇದು. ಸೊ ಆ ವ್ಯೂವ್ನ ಎಂಜಾಯ್ ಮಾಡ್ಬೋದು, ಆರ್ ಎಲ್ಸ್ ಒಂದು ಓಪನ್ ಸ್ಪೇಸ್ ಇರುತ್ತೆ ನಿಮಗೆ, ವೆಂಟಿಲೇಷನ್ಸ್ಗೆ ಏನು ಪ್ರಾಬ್ಲಮ್ ಇರಲ್ಲ ಅಂತ. ಸೊ ನಾವು ಆಲ್ಮೋಸ್ಟ್ ಯೂಸ್ ಮಾಡಿರುವಂಥದ್ದು ಬಾಲ್ಕನಿಗೆಲ್ಲ UPVC ಸ್ಲೈಡಿಂಗ್ ಡೋರ್ಸ್ನ ಯೂಸ್ ಮಾಡಿದ್ವಿ, ವಿತ್ ಮೆಶ್ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಬಂದರೆ ಪೂಜಾ ರೂಮ್ನ ಪ್ರೊವೈಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ನಾವು ಯೂಸ್ ಮಾಡಿರೋದು ಕಂಪ್ಲೀಟ್ ಟೀಕ್ವುಡ್ಡೇನೆ ವಿತ್ ವುಡನ್ ಕಾರ್ವಿಂಗ್ಸ್, ನೋಡ್ತಾ ಇರ್ಬೋದು ಏನೆಲ್ಲ ಡಿವೈನ್ ದೇವ್ರದ್ದು ಡಿಸೈನ್ಸ್ ಕೊಟ್ಟಿದ್ದೀವಿ ಅಂತ ವುಡನ್ ಕಾರ್ವಿಂಗ್ ಅಲ್ಲಿ. ಸೊ ಇದು ಕೂಡ ಕಸ್ಟಮೈಸ್ ಆಗಿರುತ್ತೆ? ಹೌದು, ಇದು ಕೂಡ ಕಸ್ಟಮೈಸ್ಡ್ ಆಗಿರುತ್ತೆ ಸರ್. ಇದು ಕೂಡ ಸ್ಟೋರೇಜ್ ಇದು. ಸೊ ಅವ್ರ ಎಕ್ಸ್ಟ್ರಾ ಐಟಮ್ಸ್ ಏನಾದರೂ ಸ್ಟೋರ್ಗೋಸ್ಕರ ಇಟ್ಕೊಳ್ಳೋಕೆ ಅಂತ. ಓಕೆ, ಇದೇನಕ್ಕೆ ಯೂನಿಕ್ ಆಗಿದೆಯಲ್ಲ ಸರ್? ಇದು ಅವ್ರು ಏನಾದರೂ ಡೆಕೋರ್ ಐಟಮ್ಸ್ನ ಇಟ್ಕೊಂತೀನಿ ಅಂದರೆ, ಅಥವಾ ಇದು ಒಂದು ನಾನು ಹಾಗೆ ಹೇಳಿದಾಗೆ ಡೈನಿಂಗ್ ಹಾಲ್ ಮತ್ತು ಕಿಚನ್ ಕನೆಕ್ಟ್ ಆಗೋದ್ರಿಂದ ಅವ್ರೇನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೋಬೇಕು, ಒಂದು ಡೆಕೋರ್ ಐಟಮ್ಸ್ ಅಥವಾ ಎಕ್ಸ್ಟ್ರಾ ಯುಟೆನ್ಸಿಲ್ಸ್ ಇಟ್ಕೋಬೇಕಂದ್ರೆ ಅದಕ್ಕೋಸ್ಕರ ಅಂತ ನಾವು ಕೊಟ್ಟಿರೋವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಯೂನಿಕ್ ಏನಂತ ಹೇಳಿದ್ರೆ ಒಂದು ಡೈಮಂಡ್ ಕಟ್ ಮಿರರ್ ವಾಲ್ ಡಿಸೈನ್ನ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ಡೈಮಂಡ್ ಕಟ್ಟಲ್ಲಿ ಇರೋದ್ರಿಂದ ಹಾಗೆ ಒಂದು ವಾಷಿಂಗ್ ಇದನ್ನ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಗೆಸ್ಟ್ ರೂಮೇ ಮಾಸ್ಟರ್ಗಿಂತ ಮಾಸ್ಟರ್ ಬೆಡ್ರೂಮ್ ತರ ಇದೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಯೂಸ್ ಮಾಡಿರುವಂತಹ ಡೋರ್ ನೋಡೋದಾದ್ರೆ ಇದು ಕೂಡ ಇದೆಲ್ಲ ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಆಗಿರುತ್ತೆ ಸರ್. ಅಟ್ಯಾಚ್ ವಾಶ್ರೂಮ್ ಕೂಡ ಇರುವಂತದ್ದು ಅಂಡ್ ಮೇಕಪ್ ಯೂನಿಟ್ ಕೂಡ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ನೀವು ಇಲ್ಲಿ ಏನ್ ನೋಡ್ತಿದ್ರೆ ಬೆಡ್ಗೆ ನಾವು ಹೆಡ್ ಬೋರ್ಡ್ಗೆ ಅಪ್ಹೋಸ್ಟ್ರಿ ವರ್ಕ್ ನ ಪ್ರೊವೈಡ್ ಮಾಡಿದೀವಿ, ನೋಡ್ತಾ ಇರ್ಬೋದು. ವೆಲ್ವೆಟ್ ಫ್ಯಾಬ್ರಿಕ್ ನ ಯೂಸ್ ಮಾಡಿ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ನಿಮಗೆ MS ರೈಲಿಂಗ್ಸ್ ನ ಯೂಸ್ ಮಾಡಿ ಫ್ಲೋರಲ್ ಡಿಸೈನ್ ಅಲ್ಲಿ ವಿಂಡೋಸ್ ನ ಪ್ರೊವೈಡ್ ಮಾಡಿದ್ವಿ. ಹಾಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ, ನೋಡ್ತಾ ಇರ್ಬೋದು. ಸ್ಟೋರೇಜ್ ವಿಚಾರಕ್ಕೆ ಅಂತ ಬಂದ್ರೆ ಮ್ಯಾಟ್ ಫಿನಿಶಿಂಗ್ ಲ್ಯಾಮಿನೇಟೆಡ್ ಅಂತ ವಾರ್ಡ್ರೋಬ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲಿ ಏನ್ ನೋಡ್ತಿದ್ರೆ ಇದೆಲ್ಲ ನಾವು ಸ್ಟೋನ್ ಕ್ಲಾಡಿಂಗ್ ನ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಆ ಸ್ಟೇರ್ ಕೇಸ್ ಕೆಳಗಡೆ ಬಂದಿರೋ ಸ್ಪೇಸ್ ನ ಹೈಲೈಟ್ ಮಾಡೋದಕ್ಕೋಸ್ಕರ ಅಂತ. ಔಟ್ಲುಕ್ ಸಖತ್ತಾಗಿದೆಯಲ್ಲ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೂ ಇಷ್ಟ ಆದ್ರೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋದಲ್ಲ ಮ್ಯಾಮ್? ಸರ್ ಇಲ್ಲೆಲ್ಲ ಗ್ರಾನೈಟ್ಸ್ನ ಯೂಸ್ ಮಾಡಿರುವಂಥದ್ದು ಸ್ಟೇರ್ ಕೇಸ್ಗೆ. ಹಾಗೆ ಯೂಶಲಿ ನೀವು ನೋಡ್ಬೋದು ಬೇರೆ ಎಲ್ಲರೂ SS ರೈಲಿಂಗ್ಸ್ನ ಕೊಡ್ತಾರೆ, ಬಟ್ ನಾವಿಲ್ಲಿ ಸ್ವಲ್ಪ ಏನು ಮಾಡಿದೀವಿ ಅಂದರೆ ಒಂದು ಟಫ್ ಅಂಡ್ ಗ್ಲಾಸ್ನ ಕೊಟ್ಟು ಅದಕ್ಕೆ ಟೀಕ್ ಬೀಡಿಂಗ್ನ ಕೊಟ್ಟಿದ್ದೀವಿ. ಸೊ ಓನರ್ ಹೌಸಲ್ಲಿ ಮಾಸ್ಟರ್ ಬೆಡ್ರೂಮ್ನ ನೋಡೋದಾದ್ರೆ ಸೊ ಇದರಲ್ಲಿ 3 BHK ಅಂತ ಹೇಳ್ಬೋದು. ಇಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇದೆ. ಸೊ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ ಸೊ ಇದು ಯೂಸ್ ಮಾಡಿರುವಂಥದ್ದೆಲ್ಲ ಸರ್ ಇದು ಎಲ್ಲ ಡೋರ್ಸ್ ಎಲ್ಲ ಬಂದ್ಬಿಟ್ಟು ನಾವು ರೂಮ್ಸ್ ಪ್ರೊವೈಡ್ ಮಾಡಿರೋದು ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸೇ ಆಗಿರುತ್ತೆ. ಹಾಗೆ ಒಳಗೆ ಬಂದರೆ ಇದು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಕೂಡ ನಾವು ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ. ಬಾಲ್ಕನಿ ಒಳ್ಳೆ ಡೋರ್ನೇ ಕೊಟ್ಬಿಟ್ಟಿದೆ, ಯಾವುದೋ ಮಿನಿ ರೂಮ್ ಇದ್ದಂಗೆ ಐತಲ್ಲ ಮ್ಯಾಮ್ ಇದು. ಹಾಂ ಸರ್, ಇದು ಓನರ್ ಹೌಸ್ ಅಲ್ಲ, ನಾನು ಆಗಲೇ ಹೇಳ್ದಂಗೆ ಆಸ್ ಪರ್ ದೇರ್ ಕನ್ವೀನಿಯನ್ಸ್ ಆ್ಯಂಡ್ ಕಸ್ಟಮೈಸೇಷನ್ ನಾವು ಇದನ್ನೆಲ್ಲ ಪ್ರೊವೈಡ್ ಮಾಡಿರುವಂಥದ್ದು. ಇಲ್ಲಿ ಕೂಡ SS ರೈಲಿಂಗ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ನ ಯೂಸ್ ಮಾಡಿದ್ವಿ. ಹಾಗೆ ಇನ್ನೊಂದು ನಾವು ಎಲಿವೇಷನಲ್ಲಿ ನೋಡಿದ್ವಿ. ಸೊ ಈ MS ಸೆಕ್ಷನ್ಸ್ನ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದೆಲ್ಲ ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಇದು ಮ್ಯಾಮ್ ಆ್ಯಂಡ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇರುವಂಥದ್ದು. ಹೌದು ಸರ್, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಯೂನಿಕ್ ಆಗಿ ಕೊಟ್ಟಿದ್ದೀವಿ ವಿತ್ ಚಾರ್ಕೋಲ್ ಪ್ಯಾನಲ್.
ಎಸ್, ಯಾಕೆ ಹೈಲೈಟ್ ಆಗ್ತಿದೆ ಇದು ಅಂತ ಅಂದ್ರೆ ಇಲ್ಲಿ ನಾವು ಹಿಂದೆ ಕೊಟ್ಟಿರುವಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಚಾರ್ಕೋಲ್ ಪ್ಯಾನಲ್ ನ ಕೊಟ್ಟಿದೀವಿ, ನೋಡ್ತಾ ಇರ್ಬೋದು. ಹಾಗೆ ವಿತ್ ಪ್ರೊಫೈಲ್ ಓಕೆ, ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಸೀಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಲೈಟ್ಸ್ ನ ಪ್ರೊವೈಡ್ ಮಾಡಿದೀವಿ ವಿತ್ ಪ್ಯಾನಲ್ ಲೈಟ್ಸ್, ನೋಡ್ತಾ ಇರ್ಬೋದು. ನಾವಿಲ್ಲಿ ಈ ಒಂದು ಮಾಸ್ಟರ್ ಬೆಡ್ರೂಮ್ ಗೆ ಒಂದು ಕಿಂಗ್ ಸೈಜ್ ಬೆಡ್ ಅನ್ನ ಕೂಡ ಪ್ರೊವೈಡ್ ಮಾಡಿದೀವಿ ಸರ್, ನೋಡ್ತಿರ್ಬೋದು, ವಿತ್ ಸ್ಟೋರೇಜ್ ಅದು ಕೂಡ. ಸೊ ಇಲ್ಲಿ ನೀವು ನೋಡ್ತಿದ್ರೆ ಹೆಡ್ ಬೋರ್ಡ್ ಗೆ ನಾವು ಲೆದರ್ ನ ಯೂಸ್ ಮಾಡಿ ಒಂದು ಅಪ್ಹೋಲ್ಸ್ಟ್ರಿ ವರ್ಕ್ ನ ಕೊಟ್ಟಿದೀವಿ, ನೋಡ್ತಿರ್ಬೋದು. ಓಕೆ, 2-way ಸ್ವಿಚಸ್ ನ ಕೂಡ ಕೊಟ್ಟಿದೀವಿ ನಿಮ್ಗೆ ಈ ರೂಮ್ ಅಲ್ಲಿ. ಸೊ ಹಾಗೆ ಒಳಗೆ ಬಂದ್ರೆ ನೀವು ನೋಡ್ತಾ ಇರ್ಬೋದು, ನಾವು ಕೊಟ್ಟಿರುವಂತ ಇನ್ನೊಂದು ಈ ರೂಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕೇನಂತ ಅಂದ್ರೆ ನಾವು ಕೊಟ್ಟಿರೋ ಬೆಡ್ ಇರ್ಬೋದು ಅಥವಾ ಸ್ಟೋರೇಜ್ ಯೂನಿಟ್ಸ್ ಇರ್ಬೋದು, ಅದ್ರ ಜೊತೆಗೆ ನಾವು ಈ ವಾರ್ಡ್ರೋಬ್ಸ್ ನ ಮ್ಯಾಚ್ ಮಾಡಿದೀವಿ. ಥೀಮ್, ಕಲರ್ ಥೀಮ್ ಬಗ್ಗೆ ನೋಡೋದಾದ್ರೆ ಸೊ ನೋಡ್ತಾ ಇರ್ಬೋದು, ವಿತ್ ಲಾಂಗ್ ಹ್ಯಾಂಡಲ್ಸ್ ನಾವು ಕೊಟ್ಟಿರುವಂತ ವಾರ್ಡ್ರೋಬ್ಸ್ ಇದೆಲ್ಲ ಕೂಡ. ಇದೆಲ್ಲ ಮ್ಯಾಮ್ ವಾಶ್ರೂಮ್. ಎಸ್, ಈ ಒಂದು ಮನೆಯ ಹೈಲೈಟ್ ಅಂತಾನೆ ಹೇಳ್ಬೋದು ಈ ಒಂದು ವಾಶ್ರೂಮ್. ಸೊ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ನಾವು ಫ್ಲೋರಲ್ ಡಿಸೈನ್ ಅಲ್ಲಿ ಟೈಲ್ಸ್ ಅನ್ನ ಕೂಡ ಪ್ರೊವೈಡ್ ಮಾಡಿದೀವಿ. ಹಾಗೆ ಒಂದು ಬಾತ್ ಟಬ್ ಇದೆ, ಇದು ಕೂಡ ಆಸ್ ಪರ್ ದೇರ್ ಕನ್ವೀನಿಯನ್ಸ್ ಅಂಡ್ ಕಸ್ಟಮೈಸೇಷನ್. ಸೆಕೆಂಡ್ ರೂಮ್ ಮ್ಯಾಮ್. ಹಾಗೆ ಓನರ್ ಹೌಸ್ ನ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು. ಸೊ ನೀವು ಒಳಗೆ ಬಂದ್ರೆ ನೋಡ್ತಾ ಇರ್ಬೋದು, ಅಲ್ಲಿ ನಾವು ಇಲ್ಲಿ ಯೂಸ್ ಮಾಡಿರೋದೆಲ್ಲ ಡಿಫ್ರೆಂಟ್ ಆಗಿದೆ ಸರ್. ಇದೆಲ್ಲ ವುಡನ್ ಫಿನಿಶಿಂಗ್ ಇರುವಂತ ಟೈಲ್ಸ್ ನಾವು ಯೂಸ್ ಮಾಡಿರುವಂತದ್ದು. ಅಲ್ಲಿ ನಾವು ನೋಡ್ದ ಹಾಗೆ ಒಂದು ಮಾಸ್ಟರ್ ಬೆಡ್ರೂಮ್ ಗೆ ನಾವು ಲೆದರ್ ನ ಕೊಟ್ಟಿದ್ವಿ ಸರ್, ಬಟ್ ಇಲ್ಲಿ ನಾವು ವೆಲ್ವೆಟ್ ಫ್ಯಾಬ್ರಿಕ್ ನ ಕೊಟ್ಟಿದ್ವಿ, ನೋಡ್ತಾ ಇರ್ಬೋದು. ಹಾಗೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಆ ರೂಮ್ ಅಲ್ಲಿ ನಾವು ಗ್ರೀನ್ ಅಂಡ್ ವೈಟ್ ಥೀಮ್ ಅಲ್ಲಿ ರೂಮ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ವಿ. ಬಟ್ ಈ ಒಂದು ರೂಮ್ ಅಲ್ಲಿ ನೀವು ನೋಡಿದ್ರೆ ಪಿಂಕ್ ಅಂಡ್ ವೈಟ್, ಎಸ್, ಪಿಂಕ್ ಅಂಡ್ ವೈಟ್ ಅಲ್ಲಿ ನಾವು ಮಾಡಿದೀವಿ, ನೋಡ್ತಾ ಇರ್ಬೋದು. ಇನ್ಕ್ಲೂಡಿಂಗ್ ಸೀಲಿಂಗ್ ಎಲ್ಲ ನೋಡಿದ್ರು ಕೂಡ ಸೇಮ್ ಎಲ್ಲಾ ಕಲರ್ ಥೀಮ್ಸ್ ಮ್ಯಾಚ್ ಮಾಡೋ ತರ. ಓಕೆ, ವಿಂಡೋಸ್ ನೋಡೋದು ಅಷ್ಟು ದೊಡ್ಡದಾಗಿದೆ ಮ್ಯಾಮ್ ಅದು. ಸರ್ ಇದು ಒಂದು ಬಾಲ್ಕನಿ ಕೂಡ ಅವರಿಗೆ ಪ್ರೊವೈಡ್ ಮಾಡೋಕ್ಕೋಸ್ಕರ ಮಾಡಿರೋದು. ಇದು ವಿಂಡೋಸ್ ವಿತ್ ಸ್ಲೈಡಿಂಗ್ ಡೋರ್ಸ್, UPVC ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ವಿತ್ MS ಗ್ರಿಲ್ಸ್ ನಾವು ಒಂದು ಇದನ್ನ ಕೂಡ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ವಿ ಅವರಿಗೆ. ಹಾಗೆ ಇಲ್ಲಿ ನಾನು ಹೇಳ್ದಾಗೆ ಪಿಂಕ್ ಅಂಡ್ ವೈಟ್ ಅಲ್ಲೇ ಕಾಂಬಿನೇಷನ್ಗೋಸ್ಕರ ಸ್ಟೋರೇಜ್ ಕೂಡ ನೋಡ್ತಾ ಇರ್ಬೋದು, ಅದು ಕೂಡ ಸೇಮ್. ಸೊ ಈ ಒಂದು ಬೆಡ್ ಪಕ್ಕದಲ್ಲೇ ನಿಮಗೆ ಒಂದು ಬೇ ವಿಂಡೋ ಕಾನ್ಸೆಪ್ಟ್ ಅಲ್ಲಿ ಕೂಡ ಈ ತರದ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ವಿ, ನೋಡ್ತಾ ಇರ್ಬೋದು. ಕುತ್ಕೊಳ್ಳೋದಕ್ಕೂ ಸ್ಟೋರೇಜ್ ಅಲಾಂಗ್ ವಿತ್ ಕುತ್ಕೊಳ್ಳಬಹುದು ನೀವು ಅದ್ರ ಜೊತೆಗೆ. ಸೊ ಈ ಒಂದು ವಾಕ್ ಇನ್ ವಾರ್ಡ್ರೋಬ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ ಹೈಟ್ ಲ್ಯಾಕರ್ಡ್ ವಾರ್ಡ್ರೋಬ್ಸ್ ನಾವು ಪ್ರೊವೈಡ್ ಮಾಡಿದೀವಿ, ನೋಡ್ತಾ ಇರ್ಬೋದು. ಒಂದು ಗ್ಲಾಸಿ ಫಿನಿಶಿಂಗ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಕೂಡ ಡ್ರೆಸ್ಸಿಂಗ್ ಯೂನಿಟ್ ಇದೆ ವಿತ್ ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಇನ್ನು ಒಳಗಡೆ ಬಂತು ಅಂದ್ರೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿರೋದ್ರಿಂದ ಸೊ ನಿಮಗೆ ಗೀಸರ್ ಹಾಗೆ ನೋಡ್ತಾ ಇರ್ಬೋದು ಒಂದು ವಾಷಿಂಗ್ ಏರಿಯಾ ಎಲ್ಲಾನು ಕೂಡ ಪ್ರೊವೈಡ್ ಮಾಡಿದೀವಿ ಸರ್. ಇದು ಆಕ್ಚುಲಿ ಸ್ಟಡಿ ರೂಮ್ ಕಾನ್ಸೆಪ್ಟ್ ಅಲ್ಲಿ ನಾವು ಕೊಟ್ಟಿರುವಂತದ್ದು ರೂಮ್ ಅಲ್ಲ, ಒಂದು ಸ್ಟಡಿ ರೂಮ್ಗೋಸ್ಕರ, ಮಕ್ಳಿಗೋಸ್ಕರ ಏನಾದ್ರು ಸ್ಟಡಿ ರೂಮ್ಗೆ ಅಥವಾ ಒಂದು ಆಫೀಸ್ ವರ್ಕ್ ಪರ್ಪಸ್ಗೂ ಕೂಡ ಇಟ್ಕೋಬಹುದು, ನೋಡ್ತಾ ಇರ್ಬೋದು. ಒಂದು ಡೆಸ್ಕ್ ನ ಕೂಡ ಪ್ರೊವೈಡ್ ಮಾಡಿದ್ವಿ ಇಲ್ಲಿ ನಾವು, ಒಂದು ವುಡನ್ ಡೆಸ್ಕ್. ಈ ಒಂದು ಡೋರ್ ಬಂದು ನಿಮಗೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕನೆಕ್ಟ್ ಆಗುತ್ತೆ. ಎಸ್, ಇಲ್ಲಿ ನೀವು ಮಷೀನ್ ಏನಾದ್ರು, ವಾಷಿಂಗ್ ಮಷೀನ್ ಏನಾದ್ರು ಇಟ್ಕೊಂತೀನಿ ಅಂದ್ರೆ ಅದಕ್ಕೋಸ್ಕರ ಅಂತ ಸ್ಟೋರೇಜ್ ಕೊಟ್ಟಿರೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಸ್ವಿಚ್ ಬೋರ್ಡ್ಸ್ ಕೂಡ ಕೊಟ್ಟಿದ್ದೀವಿ. ಇಲ್ಲೂ ಇದೆ ನೋಡಿ, ಟ್ಯಾಪ್ ಕನೆಕ್ಷನ್ಸ್ ಇಂದ ಹಿಡಿದು ಅದಕ್ಕೆ ಹೋಗೋಕ್ಕೆ ಡ್ರೈನೇಜ್ ವಾಟರ್ ಕನೆಕ್ಷನ್ಸ್ ಕೂಡ ಇದೆ. MS ಗ್ರಿಲ್ಲಿಂಗ್ಸ್ ಯೂಸ್ ಮಾಡಿ ಅಲ್ಲಿ ಕೂಡ ನಾವು ಸ್ಕೈಲೈಟ್ಸ್ ನ ಕೊಟ್ಟಿದ್ದೀವಿ. ಸೊ ಇವಾಗ ನಾವು ಟೆರೆಸ್ ಬಂದಿದ್ದೀವಿ ಅಂದಷ್ಟನ್ನ ಚಿಲ್ ಮಾಡೋಕ್ಕೆ ಅಥವಾ ಪಾರ್ಟಿ ಮಾಡೋಕ್ಕೆ ಒಂದು ಒಳ್ಳೆ ಏರಿಯಾ ಅಂತ ಹೇಳ್ಬೋದು ಇದನ್ನ, ಯಾಕೆಂದ್ರೆ ಆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳಿ ಮ್ಯಾಮಗೆ. ಸರ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನೀವು ಏನಾದ್ರು ಆರಾಮ್ಸೆ ಒಂದು ಫಂಕ್ಷನ್ ಅಲ್ಲ ಮ್ಯಾಮ್, ಇದು ಓಕೆ, ಇದು ಡೋರ್ ಏನು ಕೊಟ್ಟಿದ್ರಿ ಇದಕ್ಕೂ ಕೂಡ? ಪಾರ್ಟಿ ಮಾಡ್ತಾರೆ, ಯಾರು ಕೂಡ ಜಾಯ್ನ್ ಆಗಬಾರ್ದು, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬೋದು ಸರ್. ಸೊ ಅದು ಕೂಡ ಅಲ್ಲಿ ಕೊಟ್ಟಿದ್ದೀವಿ, ಎಲ್ಲ MS ಇಂದನೇ ಯೂಸ್ ಮಾಡಿರೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಪರ್ಗೋಲಾ ಕೂಡ ನಾವು ಪ್ರೊವೈಡ್ ಮಾಡಿದೀವಿ, ಇಲ್ಲಿ ನೋಡ್ತಿದ್ದೀರಲ್ಲ ಪರ್ಗೋಲಾ ಕೊಟ್ಟಿದ್ದೀವಿ. ಹಾಗೆ ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ, ಇಲ್ಲಿ ಕೂಡ ನೋಡ್ತಿದ್ದೀರಾ ಸೋಫಿಟ್ ಪ್ಯಾನಲ್ಸ್ ಜೊತೆ. ಹಾಗೆ ಇಲ್ಲಿ ನೋಡಿದ್ರೆ ಒಂದು ಸಿಟ್ ಔಟ್ ಏರಿಯಾ ತರ ಕೂಡ ಒಂದು ಶೆಲ್ಫ್ ನ ಹಾಕಿ ಪ್ರೊವೈಡ್ ಮಾಡಿದೀವಿ ಅವರಿಗೆ, ನೋಡ್ತಾ ಇರ್ಬೋದು. ಸೊ ಇಲ್ಲೂ ಬೇಕಾದ್ರೆ ಕುತ್ಕೋಬಹುದು, ಇಲ್ಲಿ ಮಾತ್ರ ಅಲ್ಲ ಜಾಸ್ತಿ ಜನ ಇದಾರೆ ನಾ ಇಲ್ಲೂ ಅಲ್ಲೂ ಬಂದು ಕುತ್ಕೋಬಹುದು. ಸೊ ನಾವು ಈ ಕಡೆ ತುಂಬಾ ಶೆಲ್ಫ್ಸ್ ನ ಕೊಟ್ಟಿದೀವಿ, ಅದು ಗ್ಲಾಸ್ ಕೂಡ ಕೊಟ್ಟಿದ್ದೀರಾ? ಹಾ ಸರ್, ಅದೇ ಇದು ನಾನು ಎಲಿವೇಶನ್ ಅಲ್ಲಿ ನಾವು ನೋಡಿದ್ವಲ್ವಾ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಟಫ್ ಅಂಡ್ ಗ್ಲಾಸ್ ನ ಯೂಸ್ ಮಾಡಿ ಒಂದು SS ರೈಲಿಂಗ್ ಕೊಟ್ಟಿದ್ದೀವಿ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಪ್ಲಾಂಟೇಶನ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ತುಂಬಾ ಸ್ಪೇಸ್ ನ ಕೂಡ ಕೊಟ್ಟಿದ್ದೀವಿ ಆಕ್ಚುಲಿ ಒಂದೊಂದು ಬಾಲ್ಕನಿಯಲ್ಲೂ ನೀವು ನೋಡಿದ್ರೆ. ಸೊ ವಾಟರ್ ಕೆಪಾಸಿಟಿ ವಿಚಾರಕ್ಕೆ ಬಂದ್ರೆ ಒಂದು ಅರೌಂಡ್ 2000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ನ ಪ್ರೊವೈಡ್ ಮಾಡಿದ್ವಿ. ಟೆರೆಸ್ ಫ್ಲೋರಿಂಗ್ ವಿಚಾರಕ್ಕೆ ಅಂತ ಬಂದ್ರೆ ನಾವು ಡ್ಯಾಮ್ ಪ್ರೂಫ್ ಪೇಂಟಿಂಗ್ ನ ಕೂಡ ಪ್ರೊವೈಡ್ ಮಾಡಿ ಹಾಕ್ಸ್ಕೊಟ್ಟಿದೀವಿ ಇವ್ರಿಗೆ. ಹಾಗೆ ಇಲ್ಲಿ ನಾನು ಹೇಳಿದಾಗೆ ಟೀ ಸ್ಟ್ಯಾಂಡ್ ನ ಕೂಡ ಪ್ರೊವೈಡ್ ಮಾಡಿದ್ವಿ ಅವ್ರಿಗೆ ಬಟ್ಟೆ ಒಣಗಿಸ್ಕೊಳ್ಳೋಕೆಲ್ಲ. ಇದೆಲ್ಲ ಬೇಸಿಕ್ ಎಸೆನ್ಷಿಯಲ್ಸ್ ಅಲ್ಲ ಸರ್. ಮ್ಯಾಮ್ ಇವಾಗ ನೀವು ಯೂಸ್ ಮಾಡಿರುವಂತ ಸ್ವಿಚಸ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು ಅಥವಾ ಸಿಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ತೀರಾ ಸರ್? ನಾವು ಕಂಪ್ಲೀಟ್ ಹೌಸ್ಗೆ ಯೂಸ್ ಮಾಡಿರುವಂಥ ಸ್ವಿಚಸ್ ಎಲ್ಲ ಹ್ಯಾವೆಲ್ ಸ್ವಿಚಸ್ ನ ಯೂಸ್ ಮಾಡಿದ್ವಿ. ಹಾಗೆ ಇನ್ನು ಫಿಟ್ಟಿಂಗ್ಸ್ ಬಗ್ಗೆ ಬಂದ್ರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ವಿ. ಹಾಗೆ ಇನ್ನು ಸಿಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಆದಿತ್ಯ ಬಿರ್ಲಾ ಸಿಮೆಂಟ್ಸ್ ನ ಯೂಸ್ ಮಾಡಿದ್ವಿ. ಇನ್ನು ಸ್ಟೀಲ್ ವಿಚಾರಕ್ಕೆ ಬಂದ್ರೆ ಕಾಮಧೇನು ಸ್ಟೀಲ್ಸ್ ನ ಯೂಸ್ ಮಾಡಿದ್ವಿ. ಸೊ ಪೇಂಟಿಂಗ್ ಅಂತ ಬಂದ್ರೆ ಎಷ್ಟು ಕೋಟ್ ಹಿಂಗ್ ಹಾ ಸರ್, ನಮ್ಮಲ್ಲಿ ಯೂಶಲಿ ಯಾವ ತರ ಅಂದ್ರೆ 5 ಕೋಟ್ಸ್ ಯೂಸ್ ಮಾಡ್ತೀವಿ. ಹೇಗಂದ್ರೆ 2 ಕೋಟ್ ಪಟ್ಟಿ ಯೂಸ್ ಮಾಡ್ತೀವಿ, ಹಾಗೆ 1 ಕೋಟ್ ಪ್ರೈಮರ್, ಹಾಗೆ 2 ಕೋಟ್ ಪೇಂಟ್ ಯೂಸ್ ಮಾಡ್ತೀವಿ. ಅಂಡ್ ಏಷ್ಯನ್ ಪೇಂಟ್ಸ್ ನ ಯೂಸ್ ಮಾಡಿರುವಂತದ್ದು. ಸೊ ಹಾಯ್ ಗುರುಗಳೇ, ನೋಡಿದ್ರಲ್ಲ ಯಾವ ತರ ಇದೆ ಅಂತ. ಅಂಡ್ G+3 ಬ್ಯೂಟಿಫುಲ್ ಆಗಿರೋ ಒಂದು ಮನೆ ಅಂಡ್ ಇಂಟೀರಿಯರ್ ಡಿಸೈನ್ ನೋಡಂತೂ ನಾನಂತೂ ಕಳೆದೋಗಿದ್ದೀನಿ. ಸೊ ನೀವೇನಾದ್ರೂ ಫ್ಯೂಚರ್ ಮನೆ ಕಟ್ಸ್ಬೇಕು ಅಂತಂದ್ರೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಈ ವಿಡಿಯೋದಲ್ಲಿರೋ ನಂಬರ್ ಕೂಡ ಸೇವ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಡಿಸೈನ್ಸ್ ಅಂತ ಬಂದಾಗ ಸೊ ನೀವು ಕೆಲವೊಂದು ಗೂಗಲ್ ಅಲ್ಲೂ ನೋಡೋಕ್ಕಾಗಲ್ಲ, ಅಂತ ಡಿಸೈನ್ಗಳನ್ನ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ವಾಸ್ತು ಅಂತ ಬಂದ್ರೆ 100ಗೆ 200% ಇರುತ್ತೆ.
ಆ್ಯಂಡ್ ಮೊದಲೇ ಹೇಳ್ದಂಗೆ ಈ ಒಂದು ಮನೆ ಅಂತ ಕಟ್ಟಿರುವಂಥದ್ದು ಬಂದು 89 ಲ್ಯಾಕ್ ಆಗಿರುತ್ತೆ, ಅಂದರೆ 89 ಲಕ್ಷ ಆಗಿರುವಂಥದ್ದು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿಯಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು, ಯಾಕೆಂದರೆ ನೀವು ಆಲ್ರೆಡಿ ನೋಡಿದ್ರೆ ಯಾವ ಥರ ಇದೆ ಅಂತ. ಈಗ ರೈಸೋನ್ ಬಿಲ್ಡರ್ಸ್ ಅಲ್ಲಿ ಮ್ಯಾಮ್ ಇವಾಗ ಪ್ಯಾಕೇಜ್ ಅಂತ ಸ್ಟಾರ್ಟ್ ಆಗೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸರ್ ಅದೇ ನಮ್ಮ ಹತ್ರ 4 ಥರ ಪ್ಯಾಕೇಜಸ್ ಇದೆ ಯೂಶಲಿ. ಸೊ ಸ್ಟಾರ್ಟಿಂಗ್ ನಮಗೆ 1630 per ಸ್ಕ್ವೇರ್ ಫೀಟ್ ಇಂದ ಶುರು ಆದರೆ ಅಪ್ ಟು 2200 per ಸ್ಕ್ವೇರ್ ಫೀಟ್ ತನಕನೂ ಇದೆ. ಸೊ ಅದೇ ನಾ ಹೇಳ್ದಂಗೆ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಕನ್ವೀನಿಯಂಟ್ ಯಾವ ಥರ ಇರುತ್ತೆ, ಅವ್ರು ಯಾವ ಥರ ಬಜೆಟಲ್ಲಿ ಹುಡುಕ್ತಿರ್ತಾರೆ, ನಾವು ಅದೆಲ್ಲ ಥರ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಲೊಕೇಶನ್ ಅಂತ ಬರೋದ್ರೆ ಪರ್ಟಿಕ್ಯುಲರ್ಗೆ ಈ ಜಾಗದಲ್ಲಿ ಮಾಡ್ಕೊಡ್ತೀನಿ ಅಂತ. ಯಾಕೆಂದ್ರೆ ಇವಾಗ ವಿಡಿಯೋ ನೋಡೋರು ಏನು ಮಾಡಿರ್ತಾರೆ, ಹುಬ್ಳಿ, ಧಾರವಾಡ, ಹಾಸನ್, ಹಿಂಗೆ ಔಟ್ ಆಫ್ ಬೇರೆ ಬೇರೆ ಇದರಿಂದನೂ ಕಾಲ್ ಬರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಈ ಏರಿಯಾಗಳಲ್ಲಿ ಮಾಡ್ತೀವಿ, ಬೆಂಗಳೂರು, ಮೈಸೂರು ಈ ಥರ. ಹೌದು ಸರ್, ಈಗ ಕರೆಂಟ್ಲಿ ನಾವು ಬ್ಯಾಂಗ್ಳೂರ್, ಮೈಸೂರು ಹಾಗೆ ತುಮಕೂರಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಶುರುವಾಗಿ ಕೆಲಸ ನಡೀತಾ ಇದೆ. ತುಂಬ ಪ್ರಾಜೆಕ್ಟ್ಸ್ ಆಲ್ರೆಡಿ ಆಗಿದೆ ನಮ್ಮದು. ಸೊ ಇನ್ ಅಪ್ಕಮಿಂಗ್ ಡೇಸಲ್ಲಿ ಬೇರೆ ಕಡೆ ಸಿಟಿಯಲ್ಲೂ ಕೂಡ ಮಾಡ್ಕೊಡ್ತೀವಿ. ಓಕೆ, ಆ್ಯಂಡ್ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಮನೆ ಕಟ್ಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ಥರ ಬ್ಯೂಟಿಫುಲ್ ಆಗಿ ಅಥವಾ ಮಿನಿ ಅಪಾರ್ಟ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ರೈಸೋನ್ ಬಿಲ್ಡರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆಲಿ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಮ್ಯಾಮ್? ಸೊ ನಮ್ಮ ಆಫೀಸ್ ಬಂದು ರೈಸೋನ್ ಬಿಲ್ಡರ್ಸ್, ಬನಶಂಕರಿ 3rd ಸ್ಟೇಜ್, ಶ್ರೀನಗರ 50 feet ರೋಡಲ್ಲಿ ಬರುತ್ತೆ ಸರ್. ಓಕೆ, ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನ್ ಅಂತ ನಂಬರ್ ಕಾಲ್ ಮಾಡಿ, ಅಥವಾ ಇವ್ರ ಆಫೀಸ್ ಲೊಕೇಶನ್ ಬೇಕು ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಹಾಕಿರ್ತೀನಿ, ಇವ್ರು ಮಾಡಿರುವಂಥದ್ದು ಆ್ಯಂಡ್ ಪ್ರೀವಿಯಸ್ ಅಲ್ಲಿ ಇರುವಂಥದ್ದು ಎಲ್ಲ ಕೂಡ ನೋಡ್ಬೋದು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸಿಂಚನ.